ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಸೂ ಬಂದು ಜೆ ಹತ್ರ ನಿಮ್ಮದೇ ಇದೇ ಲಾಸ್ಟ್ ಟೂರ್ನಮೆಂಟ್ ಅಂತ ಇರ್ತಾಳೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇವಳು ನಿಜ ಹೇಳೋಕೆ ಬರ್ತಾ ಇದ್ದಾಗಲೇ ಎಲ್ಲನೂ ಫ್ರೀಸ್ ಆಗುತ್ತೆ. ಜೆ ನಿನಗೆ ಹೇಳೋಕೆ ಏನಿಲ್ಲ ಅಂದರೆ ನಾನು ಈ ಜಾಗನ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾನೆ. ಸರಿ ಹೇಳಿದರೆ ತಾನೇ ಟೈಮ್ ಫ್ರೀಸ್ ಆಗುತ್ತೆ. ಮೊಬೈಲ್ನ ತೆಗೆದು ಹೇಳೋಕೆ ಬಂದಿರೋ ವಿಷಯನ ಟೈಪ್ ಮಾಡಿ ತೋರಿಸ್ತಾಳೆ. ಆವಾಗಲೂ ಫ್ರೀಸ್ ಆಗುತ್ತೆ. ಮೊಬೈಲ್ಲಿ ಇವಳು ಟೈಪ್ ಮಾಡಿದ್ದು ಆಟೋಮೆಟಿಕ್ಕಲಿ ಡಿಲೀಟ್ ಆಗುತ್ತೆ. ಜೆ ನೀನೇನು ತೋರಿಸಿ ನೋಡೋಕ್ಕೆ ಹೇಳ್ತಾ ಇದೆಯಾ ಅಂದಾಗ ಇವಳಿಗೆ ಶಾಕ್ ಆಗ್ತಾಯಿದೆ. ನೆಕ್ಸ್ಟ್ ಸೀನಲ್ಲಿ ಕ್ಲಾಸ್ ನಡೀತಾ ಇದೆ. ಕ್ಲಾಸ್ಲಿ ಕೂತ್ಕೊಂಡು ತಲೆ ಕಿತ್ಕೋತಾ ಇದ್ದಾಳೆ. ನಾವು ಫ್ಯೂಚರಲ್ಲಿ ನಡೆದಿರೋದನ್ನ ಏನಾದರೂ ಮಾತಾಡಬೇಕು ಅಂದ್ಕೊಂಡ್ರೆ ಆಗ ಆ ಟೈಮ್ ಫ್ರೀಸ್ ಆಗುತ್ತೆ. ಸರಿ, ಓಕೆ, ಚೆಕ್ ಮಾಡೋಣ ಅಂತ ಒಬಾಮಾನೇ ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ನ ಪ್ರೆಸಿಡೆಂಟ್ ಅಂತ ಹೇಳಿ ಕೂಗ್ತಾಳೆ. ಇವಳು ಅಂದ್ಕೊಂಡಾಗಲೇ ಆಗಲೂ ಟೈಮ್ ಫ್ರೀಸ್ ಆಯಿತು. ಮನೇಲಿ ಕೂತ್ಕೊಂಡು ಥಿಂಕ್ ಮಾಡ್ತಿದ್ದಾಳೆ. ಜೆ ಫ್ಯೂಚರಲ್ಲಿ ಕೊಟ್ಟಿರೋ ಇಂಟರ್ವ್ಯೂಯಲ್ಲಿ ಅವತ್ತು ನನಗೆ ಆ ಕಾಂಪಿಟೇಷನ್ನಲ್ಲಿ ಆ ಥರ ನಡೀದೇ ಇದ್ದರೆ ಇಷ್ಟೊತ್ತಿಗೆ ನಾನು ಒಬ್ಬ ಸ್ವಿಮ್ಮರ್ ಆಗಿರ್ತಿದ್ದೆ, ಐಡಲ್ ಆಗ್ತಾ ಇರಲಿಲ್ಲ ಅಂತಾನೆ. ಹಾಗಾದರೆ ಜೆ ಸ್ವಿಮ್ಮಿಂಗ್ ಬಿಟ್ಟಿದ್ರಿಂದನೇ ಐಡಲ್ ಆಗಿದ್ದಾರೆ. ಒಂದು ವೇಳೆ ಅವನು ಸ್ವಿಮ್ಮಿಂಗ್ ಬಿಡದೇ ಇದ್ದರೆ ಇಷ್ಟೊತ್ತಿಗೆ ಜೀವಂತವಾಗಿರ್ತಾ ಇದ್ದ ಅಲ್ವಾ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಮತ್ತೆ ಒಂದು ಪಾರ್ಟಿಸಿಪೇಟ್ ಇರುತ್ತೆ. ಜೆಯಲ್ಲಿ ಫಸ್ಟ್ ಬರ್ತಾನೆ. ಅವನ ಕೋಚ್ ನೀನು ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ಯಾ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಪಕ್ಕದಲ್ಲಿರೋರನ್ನ ನೋಡಿ ನೀನು ಬರ್ತಾ ಬರ್ತಾ ಫೋಕಸ್ ಮಾಡ್ತಾ ಇಲ್ಲ ಅಂತ ಬೈತಾನೆ. ಜೆ ಸ್ವಿಮ್ಮಿಂಗ್ ಪೂಲ್ನ ಬಿಟ್ಟು ಹೊರಗಡೆ ಬರುವಾಗ ಅವನು ಶೋಲ್ಡರ್ ಪೇನ್ ಆಗಿದೆ. ಇದುವರೆಗೂ ಅವನ ಶೋಲ್ಡರ್ಗೆ ಏನಾಯಿತು ಅಂತ ತೋರಿಸೇ ಇಲ್ಲ. ಕೋಚ್ ಕೇಳ್ತಾರೆ ಏನಾದರೂ ಪ್ರಾಬ್ಲಮ್ಮಾ ಅಂತ. ಇವನು ನೋವಿದ್ರು ಇಲ್ಲ ಅಂತಾನೆ ಹೇಳಿ ಹೋಗ್ತಾನೆ. ಇವಾಗ ಕೋಚ್ ಒಬ್ರನ್ನ ಬೈದ ಅಲ್ವಾ, ಅವನು ಬಂದು ನಿನಗೆ ಆಲ್ರೆಡಿ ಸರ್ಜರಿ ಆಗಿದೆ ಅಲ್ವಾ, ಮತ್ತೇನಕ್ಕೆ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಜೆ ಯಾಕೆ ಅಂದರೆ ನನ್ನಿಂದ ಆಗುತ್ತೆ. ಇವನು ಏನಕ್ಕೆ ನೀನು ತುಂಬ ಪುಷ್ ಮಾಡ್ಕೋತಾ ಇದೆಯಾ? ಒಂದು ವೇಳೆ ಕಾಂಪಿಟೇಷನ್ ಟೈಮಲ್ಲಿ ನಿನ್ನ ಶೋಲ್ಡರ್ಗೆ ಏನಾದರೂ ಆಯಿತು ಅಂದರೆ ಲೈಫ್ ಲಾಂಗ್ ಸ್ವಿಮ್ ಮಾಡೋದೇ ಇರಲಿ, ಒಂದು ಸ್ಪೂನ್ ಸಹ ನಿನ್ನಿಂದ ಎತ್ತಿಡೋಕ್ಕಾಗಲ್ಲ ಅಂತಾನೆ. ಜೆ ಏನಕ್ಕೆ ಈ ಥರ ಮಾತಾಡ್ತಾ ಇದೆಯಾ? ನಿನಗೇನು ಈಗ ನರ್ವಸ್ ಆಗ್ತಾ ಇದೆಯಾ? ನಾನು ರಿಟರ್ನ್ ಬಂದು ನಿನಗೆ ಯಾವ ಮೆಡಲು ಸಿಗಲ್ಲ ಅದು ತಾನೇ. ಅವನಿಗೆ ಸಿಟ್ಟು ಬರುತ್ತೆ. ನಿನ್ನ ಕೆಲಸ ನೋಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸೂ ಮತ್ತು ಜೇನ ನೋಡೋಕ್ಕೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಜೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾನೆ. ಇವನು ನೋಡಿದ್ದೆ, ಹೇ ಮತ್ತೆ ಇವಳು ಜೆ ಹತ್ರ ಮಾತಾಡೋಕೆ ಬಂದಿದ್ದಾಳೆ, ನಿನ್ನ ಹುಡುಗ ಹಿಂದೆ ಬರ್ತಾ ಇದ್ದಾನೆ ಅಂತ ಕಿಂಡಲ್ ಮಾಡಿಕೊಂಡು ಹೋಗ್ತಾರೆ. ಜೆ ಸೂನ ನೋಡಿದ್ದೆ ಅಲ್ಲಿಂದ ಹೋಗ್ತಾನೆ. ಸೂ ಬಂದು ನನಗೆ ಗೊತ್ತು, ನನ್ನ ಲಿಮಿಟ್ನ ನಾನು ಕ್ರಾಸ್ ಮಾಡ್ತಾಯಿದ್ದೀನಿ, ಆದರೆ ಅದಕ್ಕೆ ಮುಂಚೆ ನಾನು ಹೇಳೋದನ್ನ ಕೇಳು ಫಸ್ಟು. ನೀವು ಹೋಗಿ ಸ್ವಲ್ಪ ಶೋಲ್ಡರ್ ಕಂಡೀಷನ್ನ ಚೆಕ್ ಮಾಡಿ ಅದ್ರ ಮೇಲೆ ಏನಾದರೂ ಡಿಸೈಡ್ ಮಾಡಿ ಅಂತ ಹೇಳ್ತಾಳೆ. ನನಗೆ ಅದೆಲ್ಲ ಅವಶ್ಯಕತೆ ಇಲ್ಲ, ನನಗೆ ಸ್ವಿಮ್ ಮಾಡೋದೇ ನನ್ನ ಗುರಿ ಅಂತಾನೆ. ಸೊ ನಿಮ್ಗೇನು ಅನ್ಕೊತಾ ಇದ್ದೀರಾ? ನೀವೇನು ಹೆಲ್ತಿಯಾಗಿದ್ದೀರಾ ಅಂತನ. ಡೋರ್ನ ಓಪನ್ ಮಾಡಿದರೆ ಅಲ್ಲಿ ತುಂಬ ಜನ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಇವಳು ತೆಗೆದು ಬಂದಿರೋ ಬ್ಯಾಗ್ನ ಹಿಡ್ಕೊಂಡು ಫೇಸ್ನ ಕವರ್ ಮಾಡ್ಕೋತಾಳೆ. ಜೆ ಇದ್ರ ಮೇಲೆ ನೀನು ಫಾಲೋ ಮಾಡೋದಾದರೆ ಮಾಡ್ಕೊ ಅಂತ ಹೇಳಿ ಹೋಗ್ತಾನೆ. ಇವನು ನನಗೆ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ, ಇವನ ಹತ್ರ ನಿಜಾನ ಹೇಳೋಕ್ಕಾಗ್ತಾಯಿಲ್ಲ, ಮತ್ತು ಹೆಂಗೆ ಸ್ಟಾಪ್ ಮಾಡೋದು ಅಂತ ಹೀಗೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸೀನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ತಾರೆ. ಈ 3 ಜನನೂ ಕಿಮ್ ಹತ್ರ ಜಗಳ ಆಡಿ ಚೆನ್ನಾಗಿ ಒದೆ ತಿನ್ಕೊಂಡು ಬಂದಿರ್ತಾರೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ ಅವನ ಬೈಕ್ಗೆ 3 ಜನನೂ ಎಂಜಿಲ್ ಉಗ್ದಿರ್ತಾರೆ. ಅದಕ್ಕೆ ಅಂತ ಹೋಗಿ ಅವರನ್ನು ಹೊಡಿತೀಯಾ ಅಂತ ಕೇಳ್ತಾರೆ. ಇವನು ಒಂದು ವೇಳೆ ನಿಮ್ಮ ಮಗು ಮೇಲೆ ಯಾರಾದರೂ ಎಂಜಲ್ನ ಉಗಿದ್ರೆ ನೀವು ಸುಮ್ಮನೆ ಇರ್ತೀರಾ? ಇವ್ರು ನಗ್ತಾ ಯಾರು ಆ ಬೈಕ್ನ ಎತ್ತಿರೋದು ಅಂತ ಕೇಳ್ತಾರೆ. ಕಿಮ್ ನನ್ನ ಹಾರ್ಟೇ, ಅದನ್ನ ಮಾಡ್ತಾ ಅದು ಅಲ್ಲದೆ ಫಸ್ಟ್ ಜಗಳ ಆಡಿದ್ದು ಅವರೇ. ಅಲ್ಲೇ 3 ಜನನೂ ಜಗಳ ಆಡೋಕ್ಕೆ ಹೋಗಿದ್ರೆ ಅವ್ರ ಫೈಲ್ನ ಹಿಡ್ಕೊಂಡು ಹೊಡಿತಾರೆ. ಆವಾಗ ಕಿಮ್ನ ಅಪ್ಪ ಬರ್ತಾರೆ. ಅವರೊಬ್ಬರು ಡಿಟೆಕ್ಟಿವ್. ಅವರು ನೀವೇನು ಸರ್ ಇಲ್ಲಿ ಮಾಡ್ತಾ ಇರೋದು ಅಂತ ಈ ಥರ ಜಗಳ ಆಡ್ತಾ ಇದೆಯಾ ಅಂದಾಗ ಇವನು ಅದೆಲ್ಲ ಕಂಡ್ಕೊಳ್ದೆ ನನ್ನ ಲೀಗಲ್ ಡ್ಯಾಡಿ ಬಂದ್ರಲ್ಲ, ನಾನು ಇವಾಗ ಹೋಗ್ಬೋದು ಅಂತ ಕೇಳ್ತಾರೆ. ಅವರು ಹ್ಞೂ ಅಂದಿದೆ ಹೊರಡ್ತಾನೆ. ಇವ್ರು ಹೀಗೆ ಹೋಗಿದ್ದನ್ನ ನಿಮ್ಮ ಮಗನ ಸರ್ ಅಂದಾಗ ಅವರು ಹೌದು ಸರ್ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಜೆ ಅವ್ರ ಅಪ್ಪ ಹತ್ರ ಮಾತಾಡಿಕೊಂಡು ಬರ್ತಾ ಇದ್ದಾನೆ. ಸೂ ತಮ್ಮ ವೇಷನ ಹಾಕ್ಕೊಂಡು ಟೀಸ್ ಮಾಡಿರ್ತಾನೆ ಅಲ್ವಾ, ಅದನ್ನು ಸೂ ಹಾಕ್ಕೊಂಡು ಬಂದು ಹೇ ಚಿಕ್ಕ ಹುಡುಗ, ಅಜ್ಜಿಗೇನಾದರೂ ಕೊಡ್ಬೋದಲ್ಲ ಅಂತ ಕೇಳ್ತಾಳೆ. ಅವನು ಪರ್ಸ್ನ ತೆಗಿತಾನೆ. ಇವಳೇ ಕ್ರಾಸಾಗಿ ಕಾಸನ್ನೆಲ್ಲ ತಗೊಂಡು ಬಿಡ್ತಾಳೆ. ಇಲ್ಲಿ ನೋಡಪ್ಪ,
ನೀನು ಅಕ್ಟೋಬರ್ ಲಾಸ್ಟ್ ಡೇ ಹುಟ್ಟಿದೀಯ, ಆದ್ದರಿಂದ ನಿನ್ನ ಹಿಂದೆ ಆತ್ಮಗಳು ಸುತ್ತುತ್ತಾ ಇದ್ದಾವೆ. ಅದನ್ನು ನೋಡ್ತಾ ಇದ್ದೀನಿ. ಆ ಆತ್ಮ ಈ ಲೋಕಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾವೆ. ಇವನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಗೊತ್ತಾಯಿತು, ನಿನಗೆ ಫಿಸಿಕಲಿ ಪ್ರಾಬ್ಲಮ್ ಇದೆ. ಓ, ನಿನಗೆ ಶೋಲ್ಡರ್ ಪೇನ್ ಇದೆ ಅಲ್ವಾ? ಕಂಡು ಹಿಡಿದೆ. ತುಂಬ ದಿನ ಮದುವೆ ಆಗದೆ ಇರೋ ಹುಡುಗಿ ನೀರಲ್ಲಿ ಹಾರಿ ಸತ್ತೋಗಿದ್ದಾಳೆ. ಅವಳೇ ನಿನ್ನ ಹಿಂದೆ ಸುತ್ತುತ್ತಾ ಇದ್ದಾಳೆ. ಏನು ದೆವ್ವನ ಇವಳು? ಹೌದು, ಅವಳು ಸತ್ತು ಹೋಗಿದ್ದಾಗಿಂದ 49ನೇ ದಿನ ನಿನ್ನ ಥರ ಕನ್ನಿ ಹುಡುಗರನ್ನ ನೋಡಿದ್ರೆ ಎತ್ಕೊಂಡು ಹೋಗ್ತಾಳೆ. ಅದರಿಂದ ಯಾವುದೇ ಕಾರಣಕ್ಕೂ ನೀನು ನೀರಿನ ಪಕ್ಕನೇ ಹೋಗಬಾರ್ದು. ಆ ದಿನ ಬರೋಕ್ಕೆ ಇನ್ನೂ 3 ದಿನ ಇದೆ ಅಂದಾಗ, ನಾನೊಬ್ಬ ಸ್ವಿಮ್ಮರ್, ನಾಡಿದ್ದು ನನಗೆ ಟೂರ್ನಮೆಂಟ್ ಇದೆ, ನನ್ನಿಂದ ಹೋಗದೆ ಇರೋಕ್ಕಾಗಲ್ಲ ಅಂದಾಗ, ಟೂರ್ನಮೆಂಟ್ ಎಲ್ಲ ಬೇಡ, ಇಲ್ಲ ಅಂದರೆ ಸತ್ತೋಗ್ತೀಯ. ಆ ಬ್ರಿಡ್ಜ್ನ ಕ್ರಾಸ್ ಮಾಡೋಕ್ಕೆ, ನಿನ್ನ ಲೈಫ್ನ ಕಾಪಾಡೋಕ್ಕೆ ಎಂಥ ವಿಷಯ ಹೇಳ್ತಾ ಇದ್ದೀನಿ. ಆ ದಿನ ಮುಗಿಯೋವರೆಗೂ ನೀನು ನೀರಲ್ಲಿ ಕಾಲನ್ನು ಕೂಡ ನೆನೆಸ್ಬಾರ್ದು ಅಂದಾಗ ಜೇಗೆ ಗೊತ್ತಾಗುತ್ತೆ. ಇವರು ಒಪ್ಕೊಳ್ಳೋವರೆಗೂ ಬಿಡಲ್ಲ ಅಂದು, ಸರಿ ನನಗೆ ಅರ್ಥ ಆಯಿತು, ಮಾಡಲ್ಲ ಅಂದು ಹೋಗ್ತಾನೆ. ಆದರೆ ಬಿಡದೆ, ನೀನು ಅದನ್ನು ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂದಾಗ, ಸರಿ ನಾನು ಸ್ನಾನ ಕೂಡ ಮಾಡೋದಿಲ್ಲ ಅಂದಾಗ, ಇವನು ಸೀರಿಯಸ್ಸಾಗಿ ತಗೊಂಡಿಲ್ಲ ಅನಿಸುತ್ತೆ ಅಂದು, ಮಗು ನಿನ್ನ ಶೋಲ್ಡರಲ್ಲಿ ಒಂದು ಮಚ್ಚೆ ಇದೆ ಅಲ್ವಾ ಅಂದಾಗ ಜೇಗೆ ಫಸ್ಟ್ ಶಾಕ್ ಆಗುತ್ತೆ. ಏನು ಹೇಳ್ತಾರೆ ಅಂತ. ಆದರೆ ಇದರಲ್ಲಿ ಏನಿದೆ ಆಶ್ಚರ್ಯ? 10ರಲ್ಲಿ 3 ಜನಕ್ಕೆ ಮಚ್ಚೆ ಇರುತ್ತೆ ಅಲ್ವಾ ಅಂದಾಗ ತಿರುಗಿ ನಿಂತು ಆ ದೆವ್ವ ನನ್ನ ಹತ್ರ ಹೇಳ್ತು, ನಿನ್ನ ಲೆಫ್ಟ್ ಹ್ಯಾಂಡಲ್ಲಿ ಗಾಯ ಇದೆ. ಇದನ್ನ ಕೇಳಿದ ಶಾಕ್ ಆಗ್ತಾನೆ. ನಿಮ್ಮಿಂದ ಆ ದೆವ್ವನ ನೋಡೋಕ್ಕಾಗುತ್ತಾ ಅಂತ ಕೇಳಿದಾಗ, ನಿನ್ನ ಶೋಲ್ಡರ್ ಪಕ್ಕದಲ್ಲೇ ನಿಂತಿದೆ ನೋಡು ಅಂದಾಗ ತಿರುಗಿ ನೋಡ್ತಾನೆ. ನನಗೇನು ಕಾಣ್ತಾ ಇಲ್ವಲ್ಲ ಅಂತ ಹೆದರ್ಕೊಂಡಿದ್ದಾನೆ. ಆ ಥರನೇ ಇದೆ. ಹತ್ರ ಇಸ್ಕೊಂಡು ನೋಟ್ನ ನೋಡ್ತಾ ಮಾತಾಡ್ತಾ ಬರ್ತಾ ಇದ್ದಾಳೆ. ತುಂಬ ಸೆನ್ಸಿಟಿವ್ ಆಗಿದೆ. ನಾನು ಹೇಳಿದ್ದನ್ನ ಕೇಳೋ ಹಾಗೆ ಇಲ್ಲ. ಬ್ಯಾಡ್ ಲಕ್ ಅಂದಾಗ ಆ ಟೈಮ್ಗೆ ಗಾಳಿ ಬಂದು ನೋಟ್ ಹಾರ್ಕೊಂಡು ಹೋಗಿ ಕಿಮ್ ಹತ್ರ ಬೀಳುತ್ತೆ. ಸ್ವಾಮೀಜಿಗೆ ಆಗೋಕ್ಕೆ ಟ್ರೈನಿಂಗ್ ತೊಗೊತಾ ಇದೆಯಾ ಅಂತ ಕೇಳ್ತಾನೆ. ಅದೆಲ್ಲ ಏನಕ್ಕೆ, ಹಣನ ರಿಟರ್ನ್ ಕೊಡು ಅಂತಾಳೆ. ಸರಿ, ನಾನು ಈ ದುಡ್ಡನ್ನ ರಿಟರ್ನ್ ಕೊಡಬೇಕು ಅಂದರೆ ನನ್ನ ಫ್ಯೂಚರ್ ಹೆಂಗಿದೆ ಅಂತ ಹೇಳು ಅಂದಾಗ, ಫ್ಯೂಚರ್ ಹೇಗಿರುತ್ತೆ ಅಂದರೆ ಬರೀ ಹೊಡೆದಾಡ್ಕೊಂಡೇ ಇರುತ್ತೆ ಅಂತಾಳೆ. ನಿನಗೆ ನನ್ನ ಇಷ್ಟ ಆಗುತ್ತೆ ತಾನೇ, ಹಾಗಿದ್ರೆ ನೀನು ಆ ಲೆಟರ್ನ ಓದುದಾ? ಇವನು ಅದನ್ನು ಬಾಯಟ್ಟೆ ಮಾಡಿದ್ದಾನೆ. ಅದನ್ನ ಹೇಳುವಾಗ ಸಾಕು ಕೇಳೋಕ್ಕಾಗ್ತಾ ಇಲ್ಲ ಅಂದಾಗ, ಇವಳು ಜಗಳ ಮಾಡ್ಕೊಂಡು ಬಂದು ಅವನ ಕೈಯೆಲ್ಲ ಒದೆ ಬಿದ್ದಿದೆ ಅಲ್ವಾ, ನೋವ್ತಾ ಇದೆ. ಇವನಿಗೆ ಹಾಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಫ್ಯೂಚರಲ್ಲಿ ಫ್ರೆಂಡ್ ಹತ್ರ ಇವಳು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ, ಅವನ ಗ್ರೂಪ್ ಜೊತೆ ಜಗಳ ಮಾಡ್ಕೊಂಡು ಸ್ಕೂಲ್ ಬಿಟ್ಟೋದ ಅಂತ. ಅದನ್ನ ಥಿಂಕ್ ಮಾಡಿಕೊಂಡು ಒಂದು ನಿಮಿಷ ಬಂದೇ ಇರು ಅಂದು ಇವನಿಗಾಗ ಔಷಧಿನ ಎಲ್ಲ ತಗೊಬಂದು ಇವನ ಕೈಗೆ ಹಾಕೋಣ ಅಂತ ಹೋಗ್ತಾನೆ. ಇವನು ನನ್ನ ಕ್ಯೂಟಾಗಿರೋ ಕೈಗೆ ಯಾವ ಪ್ರಾಬ್ಲಮ್ಮು ಬರಬಾರ್ದು ಅಂತಾನೆ. ಇವನು ಏನು ಹುಡುಗಿರ ಥರ ಮಾಡ್ತಾ ಇದ್ದಾನೆ, ಈ ಥರ ಕ್ಯೂಟಾಗಿ ಏನಾದರೂ ಮಾಡಿನೇ ಹುಡುಗಿರನ್ನ ಹಿಂದೆ ಬರೋ ಥರ ಮಾಡ್ತಾ ಇದ್ದಾನೇನೋ, ನಾನು ಇವನು ಬಲೆಗೆ ಬೀಳಬಾರ್ದಪ್ಪ ಅಂತ ಆಯಿಂಟ್ಮೆಂಟ್ ಆಗ್ತಾ ಇದ್ದಾಳೆ. ನೀನೇ ಯಾವಾಗ ನೋಡಿದರೂ ಜಗಳ ಮಾಡ್ತಾ ಇರ್ತೀಯ, ಇದೇ ಥರ ಮಾಡ್ತಾಯಿದ್ರೆ ಒಂದಲ್ಲ ಒಂದು ದಿನ ನಿನ್ನ ಸ್ಕೂಲ್ನ ಬಿಟ್ಟು ಕಳಿಸಲ್ವಾ? ಇವತ್ತಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋ ನಿಮಗೆ ರೆಕಮೆಂಡ್ ಆಗುತ್ತೆ. ನೀವು ಕೊಡೋ ಸಪೋರ್ಟಿಂದನೇ ನಾನು ಮತ್ತೆ ವೀಡಿಯೋ ಮಾಡಬೇಕೋ ಮಾಡಬಾರ್ದು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್.